ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಗೌಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನಿಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಉಂಡೆ ಮಾಡ್ತಾ ಇದ್ದೀನಿ. ತುಂಬಾನೇ ಸುಲಭ ಮಾಡೋದು. ಶೇಂಗಾ ಉಂಡೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ನಾನು ಇವತ್ತು ಮನೆಯಲ್ಲಿ ಹಬ್ಬಕ್ಕೆ ಅಂತ ಶೇಂಗಾ ಉಂಡೆ ಮಾಡ್ತಿದ್ದೀನಿ. ಯಾವ ಥರ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ ಬನ್ನಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ತುಂಬಾನೇ ರುಚಿಯಾಗಿರುತ್ತೆ ಇದು. ಪಟಾಪಟ್ ಅಂತ ಮಾಡ್ಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲಿಗೆ ಅರ್ಧ ಕೆಜಿ ಅಂಗಡಿಯಿಂದ ತಂದಿರೋ ಹುರಿದಿರೋ ಶೇಂಗಾನ ತೊಗೊಂಡಿದ್ದೀನಿ. ನೀವು ಮನೇಲಿ ಕೂಡ ಹಸಿ ಶೇಂಗಾನ ಹುರ್ಕೊಂಡು ತೊಗೋಬೋದು. ನಾನಿಲ್ಲಿ ಹುರಿದಿರೋ ಶೇಂಗಾ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಅನ್ಸುತ್ತೆ ತಿನ್ಲಿಕ್ಕೆ ಅಂತ. ನಿಮಗೆ ಇಷ್ಟ ಆಗಲ್ಲ ಅನ್ನೋರು ನೀವು ಕ್ಲೀನಾಗಿ ಫುಲ್ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಮಿಕ್ಸಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಳ ಕಾಳಾಗಿರಬೇಕು, ಅಂದರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರ ಇದು ನಿಮ್ಗೆ ತುಂಬ ಪೌಡ್ರ್ ಬೇಕನ್ನೋರು ನೀವು ಆ ಥರನೂ ಮಾಡ್ಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ನಾನಿಲ್ಲಿ ಅರ್ಧಂಬರ್ಧ ಆಗಲಿ ಅಂತ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಆನ್ ಆ್ಯಂಡ್ ಆಫ್ ಈ ಥರ ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಂಡು ತೆಗೆದಿಟ್ಕೊಳ್ಳೋಣ. ಒಂದು ಪಕ್ಕಕ್ಕೆ ತೆಗೆದಿಟ್ಕೊಡ್ತೀನಿ ಇವಾಗ ಇದನ್ನು. ನೋಡಿ ಇದೆಲ್ಲ ಆಗಿದೆ. ನೋಡಿ ಇಷ್ಟು ಸಣ್ಣ ಆದರೆ ಸಾಕು. ಸ್ವಲ್ಪ ತರ್ತರಿಯಾಗಿದೆ, ಸಾಕಿಷ್ಟು. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಪಾಕ ಮಾಡ್ಕೋತಾ ಇದ್ದೀನಿ. ಪಾಕ ಮಾಡ್ಕೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಶೇಂಗಾ ತೊಗೊಂಡಿದ್ದೀನಲ್ವಾ, ಅದರ ಅಳತೆ ಪ್ರಕಾರ 350 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ 350 ಗ್ರಾಮಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ನಾನಿಲ್ಲಿ ನಿಮಗೆ ಅಳತೆ ಮಾಡಿ ತೋರಿಸಿಲ್ಲ, ಬಟ್ ನಾನು ಹೇಳಿದ ಮೆಜರ್ಮೆಂಟ್ನ ನೀವು ಅಳತೆ ಮಾಡಿ ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೆಲ್ಲ ಕರಗುವಷ್ಟು ಚೂರು ನೀರು ಹಾಕ್ಕೊಂಡ್ರೆ ಸಾಕು, ಬೇಗ ಕರಗುತ್ತೆ. ಸೊ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಕರಗಿದೆ ಅಂದಾಗ ಇದನ್ನು ಇನ್ನೊಂದು ಕಡಾಯಿಗೆ ಇಟ್ಕೊಂಡು ಅದಕ್ಕೆ ಈ ಥರ ಸೋಸ್ಕೊಂಡು ಬಿಡ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ, ಹಾಗೆ ಸಣ್ಣ ಸಣ್ಣ ಕಲ್ಲುಗಳು ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಸಣ್ಣ ಸಣ್ಣ ಕಸ ಇದೆ ಇದರಲ್ಲಿ. ಇದನ್ನು ಸೋಸ್ಕೊಂಡ್ಮೇಲೆ ಇದು ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ. ಇದು ಒಂದೆಳೆ ಪಾಕ ಬಂದಿದೆಯೋ ಇಲ್ಲೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಒಂದು ಪ್ಲೇಟ್ಗೆ ಈ ಥರ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲದ ಪಾಕನ ಸ್ವಲ್ಪ ಹಾಕಿದ ಮೇಲೆ ಅದು ಕರಗಬಾರ್ದು. ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ನೋಡಿ ಈ ಥರ ಗಟ್ಟಿಯಾಗಿ ಬರಬೇಕು. ಈ ಥರ ಬಂದಿದ್ರೆ ಇದು ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದಕ್ಕೆ ಶೇಂಗಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ತುಂಬ ಆರ್ಲಿಕ್ಕೆ ಬಿಡಬಾರ್ದು. ನಿಮ್ಮ ಕೈಗೆ ತಾಗುವಷ್ಟು ಬಿಸಿ ಇದ್ರೆ ಸಾಕು. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು, ಇಲ್ಲಾಂದರೆ ನಂತರ ಅದು ಉಂಡೆ ಕಟ್ಲಿಕ್ಕೆ ಬರಲ್ಲ. ಹಾಗಾಗಿ ನೋಡಿ ಇವಾಗ ಇದು ಆರಿದೆ. ಇವಾಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೋಬೇಕಾದ್ರೆ ನಿಮ್ಮ ಕೈಗೆ ಅಂಟಂಟು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ಕೊಳ್ಳಿ. ಆವಾಗ ಆರಾಮಾಗಿ ಕೈಗೆ ಜಾಸ್ತಿ ಬಿಸಿ ಹತ್ತಲ್ಲ, ಹಾಗೆ ಅಂಟಂಟು ಕೂಡ ಅನ್ಸಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿನೂ ನೀರು ಹಚ್ಕೋಬಾರ್ದು. ಒಂದು ಬಟ್ನ ನೀರಲ್ಲದ್ದೇ ಕೈಗೆ ಒರೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಿ ಅಲ್ವಾ, ತುಂಬಾನೇ ಈಸಿಯಾಗಿ ನಾನು ಶೇಂಗಾ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ನಮ್ಮ ಮಮ್ಮಿನೂ ಬಂದು ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಅವರು ಕೈ ಜೋಡಿಸ್ತಾ ಇದ್ದಾರೆ ನನ್ನ ಜೊತೆ. ಈ ಥರ ಹಬ್ಬದಲ್ಲಿ ಏನಾದರೂ ವೆರೈಟಿ ವೆರೈಟಿ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.